ನಾನು ನೋಡಿದ ರಾಜಕಾರಣ ಬಂಗಾರಪ್ಪ ಒಬ್ಬ ಮಾತಾಡಿದಾಗ ಹೋಗಿ ಹಿಟ್ಟಿನ ಅದ ನಂತರ ನಾ ಇಬ್ಬರು ಬಿಟ್ಟು ನ್ಯಾಯ ನೋಡಿ ಬಂಗಾರಪ್ಪ ಬಿಟ್ಟಂತ ನಾನೇ ನನ್ನ ಕುರುಗು ನಾನೇ ಬಂಗಾರಪ್ಪನ ಮಾತಾಡಿದಾಗ ಅವ್ರು ಒಂದು ನಂದು ಅವ್ರಿಗೆ ಮೈನಸ್ ಪಾಯಿಂಟ್ ಪ್ಲಸ್ ಪಾಯಿಂಟ್ ಏನಪ್ಪ ಅಂದ್ರೆ ಬಂಗಾರಪ್ಪ ಹೇಳ ಅದು ತಪ್ಪು ಒಪ್ಪು ಹೊರಗೆ ಬಿಡ್ತದೆ ನಂದು ಏನಪ್ಪ ಒಂದು ಸ್ವಲ್ಪ ನನಗೂ ಗೋಕಾಗೋಣ ಸ್ವಲ್ಪ ಹಿಂದೆ ಸಿಗತ್ತಾನೆ ಸ್ವಲ್ಪ ತಪ್ಪು ನೋಡಬೇಕಾದ್ರೆ ಇದು ಸಾವ್ಕಾರ ತಪ್ಪು ನೋಡೋದಲ್ಲೇ ಅಂತ ಸ್ವಾಮೀಜಿಯವ್ರಿಗೆ ಹೇಳ್ತಾರೆ ಸಾವ್ಕಾರ ಯಾಕೋ ತಪ್ಪು ಮಾಡೋದಕ್ಕಲ್ಲ ಆಯ್ತು ಅವ್ರು ಹೇಳೋದು ವಿಚಾರ ಮಾಡಿ ಹಿಂಸೆ ಬಂಗಾರಪ್ಪನ ಪ್ಲಸ್ ಪಾಯಿಂಟ್ ಐತೆ ಅದು ಸುಧಾರ ಈಗ ಯಾಕೆ ಹೇಳ್ದಪ್ಪ ಅಂದ್ರೆ ಬಹಳಷ್ಟು ರಾಜಕಾರಣಿಗಳು ಯಾವುದೇ ಪಕ್ಷ ಯಾವ್ದಾರು ನಮ್ದು ನನ್ನ ಭಾರತೀಯ ಜನತಾ ಪಕ್ಷ ಇರ್ಬೋದು ಕಾಂಗ್ರೆಸ್ ಇರ್ಬೋದು ದಳ ಇರ್ಬೋದು ಎಲ್ಲ ಅದೇ ಅವರ ಅಣ್ಣ ತಮ್ಮರು ಎಲ್ಲರೂ ಅದಕ್ಕೆ ನಾವು ದಯವಿಟ್ಟು ಕೇಳ್ತಾರೆ ಮುಂದಿನ ದಿನದಾಗ ಈ ಮುಂದೆ ಬರುವಂತಹ ಚುನಾವಣೆ ಅದೇ ಸ್ವಾಮೀಜಿಯವರು ಮಾತಾಡಿದ ಇನ್ನು ನಗಪೂರ್ಣ ಸ್ವಾಮೀಜಿಯವರ ನಮ್ಮ 74% ನ್ಯಾಯ ಸಿಗಲೇಬೇಕು ಇದಕ್ಕೆ ಬಂದೇ ನಾವು ಯಾವ ನಾನು ಸರ್ಕಾರ ಕೇಳುದ ಯಾವ ಬೇರೆದೇ ಕೇಳುದ ಎಲ್ಲ ಸ್ವಾಮೀಜಿನ ಮಾತಾಡೋದು ಇಬ್ಬರು ಸ್ವಾಮೀಜಿ ಅದ ಮಾತಾಡೋದು ಏನು ಗಪ್ಪು 28ಕ್ಕೆ ಕಳೆದ ಮೋಸ ಮಾಡಿದ್ರು ಎಲ್ಲರೂ ಕಳೆದ 4 ಮೋಸ ಮಾಡಿದ್ರು ಎಲ್ಲರೂ ಈಗ ಉದಾಹರಣೆ ST ಕುರುಬರು ಹೋಗ್ತಾರು ಉಪ್ಪಾರ ಹೋಗ್ತಾರು ನಮ್ಮ ಕಬ್ಬೆ ಅಂದ್ರೆ ನಮ್ಮ ಸುಲಭ ಸಮಾಜ ಆಗಲಿ ಭಾಷೆ ಅಂತ ವೆಲ್ಕಮ್ ಸ್ವಾಗತ ನಮ್ದು ಆದ್ರೆ ನಂದು ಕಂಡೀಷನ್ ಏನಪ್ಪ OBC ಪರ್ಸೆಂಟ್ ಏರಿಸ್ಬೇಕು 3.5 ತುರ್ತಾವ 3.5% 7% ಈಗ ಉದ್ಯಾನ ಸ್ವಾಮಿ ಉದ್ಯಾನ 7% ಈಗ ಸ್ವಲ್ಪ 7% 4% ಅದು 50% 4% ಸೇರ್ತಾರೆ ಎಲ್ಲ ಸೇರಿ ನಾವು ನನ್ನ ಕಂಡೀಷನ್ OBC ST ಪ್ರಮಾಣ ಹೆಚ್ಚು ಮಾಡಬೇಕು ನನ್ನ ಎಲ್ಲರೂ ಬರ್ತಾನೆ ಯಾರಿಗೂ ಮಾಡೋದು ಎಲ್ಲರೂ ಬರೋದು ಎಷ್ಟು ಆದ್ರೆ ಒಂದೇ ಇಲ್ಲ ನಾವು ಬರೀ SC ಹಾಕೊಂಡು ಬಿಟ್ಟು ಸ್ವಾಮೀಜಿ ಆಶ್ರವತೆ ನಾವು ಸ್ವಾಮಿ ಬಿಡುದು ನಾವು ಹೇಳಿದಾಗ ನಾ ಭಕ್ತರ ಸ್ವಾಮಿಗಳ ಮೀಟಿಂಗ್ ಕುಡಿದ ಯುವಕರು ನಾವು ಒಬ್ಬರೇ ಶಕ್ತಿ ಸಾಲ್ವತ್ ನನಗೆ ನೀವು ನನ್ನ ಕೈ ಜೋಡಿಸ್ಬೇಕು ಹೇಳಿದ್ರಿ ಅವ್ರಿಗೆ ನಾನು ಕೈ ಜೋಡಿಸ್ಬೇಕು ನಾವು ಈಗ ಸ್ಟಾರ್ಟ್ ಮಾಡಿದ್ವಿ ನಾವು ಭಾರತೀಯ ಜನತಾ ಪಾರ್ಟಿ ಅಂದ್ರೆ ನಾವು ಅದನ್ನ ಈಗ ಅನಿವಾರ್ಯವಾಗಿ ಹೋಗಿದ್ದೆ ನಾವು ಕಾಂಗ್ರೆಸ್ ಪಕ್ಷ 5 ಶಾಸಕ ಇದ್ದೆ 2 ಸಲ BJP ಆಗಿದ್ದೀನಿ ನನಗೆ ಕಾಂಗ್ರೆಸ್ ಕೆಟ್ಟ ಮಾಡಿರ್ಕಿಲ್ಲ ನನಗೆ ಬಿಡಾಕ ಕಾರಣ ಓನ್ಲಿ ಒಬ್ಬ ಮನುಷ್ಯನಿಂದ ಕೆಲವೊಂದು ಜನ ನಮ್ಮ ಕೂಡಿ ಸರಿಯಂತ ಮಣ್ಣ ಹೊರಗೆ ಬಂದ ಅಂತ ಸ್ವಾಮಿ ಹೇಳೋಣ ಅಲ್ಲಿ BJP ಬೆಳೆಯೋಣ ಅಲ್ಲಿ ಒಂದು ಷಡ್ಯಂತ್ರ ಮಾಡ್ರ ಅದಕ್ಕೆ ಹೆದರಿಲ್ಲ ಆ ಸ್ವಾಮಿ ಅಂದ್ರೆ ನೀವು ರಮೇಶ್ ನೀವು ತೊಡೆದಪ್ಪ ಬೇರೆ ನಾವು ಮನೆಗೆ ಬಂದ್ರಪ್ಪ ಷಡ್ಯಂತ್ರ ಆದಾಗ ಸ್ವಾಮೀಜಿಯವರು ನಮ್ಮ ಸ್ವಾಮೀಜಿ ಮತ್ತು ಮಾತಾ ಚೆನ್ನೈ ಅವರು ಇವೆರಡು ಸ್ವಾಮಿ ಬಂದು ಹೇಳಿ ಬರಕ್ ಬಂದ್ರೆ ನಾನು ಹೊಳ್ಳಿ ಸ್ವಾಮಿ ನಾನು 100 CD ಬಂದು ಅಂಜೋದಿಲ್ಲ ನೀವು ಅಂದ್ರೆ ಗಪ್ಪ ಹವಾ ತೆಗೆದು ನಾವು ನಮ್ಮ ಮನೆಗೆ ಬಂದಿಲ್ಲ ಇಂಥ 100 CD ಬರಲಿ ನಾನು ಅಂಜೋದಿಲ್ಲ ಇನ್ನೊಂದು ಜನರಿಗೆ ಮೋಸ ಮಾಡಿ ಅನಿಸ್ತಿದ್ವಿ ನಾವು ವೈಯಕ್ತಿಕ ಷಡ್ಯಂತ್ರ ಆದ್ಮೇಲೆ ಹೆದರುವುದಿಲ್ಲ ದೇವರದನ್ನು ತಂತ ಆಶೀರ್ವಾದ ಜನರ ಆಶೀರ್ವಾದ ಹೆದರುವುದಿಲ್ಲ ಅವತ್ತೇನೆ ಇವತ್ತು ಬಹಳ ಸಂತೋಷದ ಟೈಮ್ ಆಗಿದೆ ಸ್ವಾಮೀಜಿ ಆಶೀರ್ವಾದ ಇನ್ನು ಈ ವೇದಿಕೆ ನಾನು ನೋಡಿದ ರಾಜಕಾರಣ ಬಂಗಾರಪ್ಪ ಒಬ್ಬ ಮಾತಾಡಿದಾಗ ಹೋಗಿ ಹಿಟ್ಟಿನ ಅದ ನಂತರ ನಾ ಇಬ್ಬರು ಬಿಟ್ಟು ನ್ಯಾಯ ನೋಡಿ ಬಂಗಾರಪ್ಪ ಬಿಟ್ಟಂತ ನಾನೇ ನನ್ನ ಕುರುಗು ನಾನೇ ಬಂಗಾರಪ್ಪನ ಮಾತಾಡಿದಾಗ ಅವ್ರು ಒಂದು ನಂದು ಅವ್ರಿಗೆ ಮೈನಸ್ ಪಾಯಿಂಟ್ ಪ್ಲಸ್ ಪಾಯಿಂಟ್ ಏನಪ್ಪ ಅಂದ್ರೆ ಬಂಗಾರಪ್ಪ ಹೇಳ ಅದು ತಪ್ಪು ಒಪ್ಪು ಹೊರಗೆ ಬಿಡ್ತದೆ ನಂದು ಏನಪ್ಪ ಒಂದು ಸ್ವಲ್ಪ ನನಗೂ ಗೋಕಾಗೋಣ ಸ್ವಲ್ಪ ಹಿಂದೆ ಸಿಗತ್ತಾನೆ ಸ್ವಲ್ಪ ತಪ್ಪು ನೋಡಬೇಕಾದ್ರೆ ಇದು ಸಾವ್ಕಾರ ತಪ್ಪು ನೋಡೋದಲ್ಲೇ ಅಂತ ಸ್ವಾಮೀಜಿಯವ್ರಿಗೆ ಹೇಳ್ತಾರೆ ಸಾವ್ಕಾರ ಯಾಕೋ ತಪ್ಪು ಮಾಡೋದಕ್ಕಲ್ಲ ಆಯ್ತು ಅವ್ರು ಹೇಳೋದು ವಿಚಾರ ಮಾಡಿ ಹಿಂಸೆ ಬಂಗಾರಪ್ಪನ ಪ್ಲಸ್ ಪಾಯಿಂಟ್ ಐತೆ ಅದು ಸುಧಾರ ಈಗ ಯಾಕೆ ಹೇಳ್ದಪ್ಪ ಅಂದ್ರೆ ಬಹಳಷ್ಟು ರಾಜಕಾರಣಿಗಳು ಯಾವುದೇ ಪಕ್ಷ ಯಾವ್ದಾರು ನಮ್ದು ನನ್ನ ಭಾರತೀಯ ಜನತಾ ಪಕ್ಷ ಇರ್ಬೋದು ಕಾಂಗ್ರೆಸ್ ಇರ್ಬೋದು ದಳ ಇರ್ಬೋದು ಎಲ್ಲ ಅದೇ ಅವರ ಅಣ್ಣ ತಮ್ಮರು ಎಲ್ಲರೂ ಅದಕ್ಕೆ ನಾವು ದಯವಿಟ್ಟು ಕೇಳ್ತಾರೆ ಮುಂದಿನ ದಿನದಾಗ ಈ ಮುಂದೆ ಬರುವಂತಹ ಚುನಾವಣೆ ಅದೇ ಸ್ವಾಮೀಜಿಯವರು ಮಾತಾಡಿದ ಇನ್ನು ನಗಪೂರ್ಣ ಸ್ವಾಮೀಜಿಯವರ ನಮ್ಮ 74% ನ್ಯಾಯ ಸಿಗಲೇಬೇಕು ಇದಕ್ಕೆ ಬಂದೇ ನಾವು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.